ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರಿ ಪಿಂಚಣಿದಾರರಿಗೆ ಹೆಚ್ಚುವರಿ 20% ಏನು ಅವರ ಪಿಂಚಣಿಯಲ್ಲಿ ಹೆಚ್ಚಳ ಸಿಗುತ್ತೆ ಅದರ ಬಗೆಗಿನ ವಿವರನ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ನನ್ನ ಚಾನಲಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಹಾಗೂ ಗೌರ್ಮೆಂಟ್ ಪೆನ್ಷನರ್ಸ್ ಬಗ್ಗೆ ಹಲವಾರು ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಹಾಗಾಗಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಏನಾಗುತ್ತೆ ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ನೋಟಿಫಿಕೇಷನ್ ಬರುತ್ತೆ. ಆ ಮೂಲಕ ನೀವು ಯಾವುದೇ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡಬೇಕಾಗಿಲ್ಲ. ಟಾಪಿಕ್ಗಳ ಬಗ್ಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರೂ ನಿಮಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಹಾಗೂ ದಯವಿಟ್ಟು ಈ ವಿಡಿಯೋಸ್ಗಳನ್ನು ನಿಮ್ಮ ಕೊಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೂ ಎಲ್ಲರಿಗೂ ಇನ್ಫಾರ್ಮೇಷನನ್ನು ತಿಳಿಸ್ಕೊಡಿ. ಸೊ ಹಲವಾರು ಜನ ನನ್ನ ಹತ್ರ ಕೇಳ್ತಾ ಇದ್ದರು, 7ನೇ ವೇತನ ಆಯೋಗದಲ್ಲಿ ಏನು ನಮಗೆ 70 ಇಯರ್ಸ್ ಮೇಲೆ ಅವ್ರಿಗೆ 10% ಜಾಸ್ತಿ ಪೆನ್ಷನ್ ಕೊಡ್ತೀವಿ ಅಂತ ಹೇಳಿದರು, ಶಿಫಾರಸು ಮಾಡಿದರು. ಹಾಗೂ ಆರ್ಥಿಕ ಇಲಾಖೆ ಕೂಡ ಅದನ್ನು ಅಂಗೀಕಾರ ಮಾಡಿತ್ತು. ಅದು ಜಾರಿಯಾಗಿರುವಂತಹ ಆದೇಶ ಪ್ರತಿಯನ್ನು ತಿಳಿಸ್ಕೊಡಿ ಅಂತ ಹೇಳಿ. ಆದರೆ ಸದ್ಯಕ್ಕೆ 70 ವರ್ಷ ಮೇಲೆ ಇರುವವರಿಗೆ 10% ಜಾಸ್ತಿ ಆಗಿರೋದ್ರ ಬಗ್ಗೆ ಯಾವುದೇ ಆದೇಶ ಪ್ರತಿ ಇನ್ನೂ ಬಿಡುಗಡೆ ಆಗಿಲ್ಲ. ಆದರೆ 80 ವರ್ಷ ಮೇಲಿನವರಿಗೆ ಏನು 20% ಜಾಸ್ತಿ ಇದೆಯೋ ಅದರ ಬಗೆಗಿನ ಆದೇಶ ಪ್ರತಿ ಆಲ್ರೆಡಿ ಇದೆ. ಯಾಕಂದರೆ ಇದನ್ನು ಜಾರಿ ಮಾಡಿರೋದು 6th ಪೇ ಕಮಿಷನಿಂದನೇ ಜಾರಿಯಾಗಿದೆ. ಹಲವಾರು ಜನ ಇದ್ರ ಬಗ್ಗೆ ಕೂಡ ಕೇಳಿದ್ರಿ. ಯಾಕಂದರೆ ತುಂಬ ಜನ ಹೊಸದಾಗಿ ಪೆನ್ಷನ್ ತಗೊಳ್ಳೋರಿಗೆ ಅಥವಾ ಕೆಲವರಿಗೆ ಗೊತ್ತಿರಲ್ಲ ಈ ಇನ್ಫಾರ್ಮೇಷನು. ನೀವು ಆಲ್ರೆಡಿ ಈ 6ನೇ ವೇತನ ಆಯೋಗದಿಂದನೇ ಈ ರೂಲ್ಸ್ ಜಾರಿಯಾಗಿದೆ. ಏನಂದರೆ ನೀವು 80ರಿಂದ 85 ವರ್ಷ ವಯಸ್ಸಿನ ಒಳಗಿನವರಾಗಿದ್ದು ಪೆನ್ಷನ್ ತೊಗೊಳ್ತಾ ಇದ್ದರೆ ನಿಮಗೆ ಫ್ಯಾಮಿಲಿ ಇದು ಬೇಸಿಕ್ ಪೆನ್ಷನ್ ಅಥವಾ ಫ್ಯಾಮಿಲಿ ಪೆನ್ಷನ್ ಕೂಡ ನಿಮಗೆ 20% ಅಷ್ಟು ಸಿಗುತ್ತೆ, ಜಾಸ್ತಿ ಸಿಗುತ್ತೆ ಎಕ್ಸ್ಟ್ರಾ. 85 to 90 ಇಯರ್ಸ್ ಆಗಿದ್ದರೆ ನಿಮಗೆ ಪೆನ್ಷನ್ ಅಥವಾ ಬೇಸಿಕ್ ಪೆನ್ಷನಲ್ಲಿ 30% ಎಕ್ಸ್ಟ್ರಾ ಸಿಗುತ್ತೆ. 90 ಇಯರ್ಸ್ ಟು 100 ಇಯರ್ಸ್ವರೆಗೂ ನಿಮ್ಮ ಪೆನ್ಷನ್ ಅಥವಾ ಫ್ಯಾಮಿಲಿ ಪೆನ್ಷನ್ ಏನು ಪಡೆದುಕೊಳ್ತಿರ್ತೀರೋ ಅದು 50% ಅಷ್ಟು ಸಿಗುತ್ತೆ. ಸೊ ಇವಾಗ ಫ್ಯಾಮಿಲಿ ಪೆನ್ಷನಲ್ಲಿ ಯಾವ ಥರ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ಗೆ ಹೇಳ್ತೀನಿ. ಇವಾಗ ನಿಮ್ಮ ತಂದೆಯವ್ರು ತೀರಿ ಹೋಗಿದ್ದು ನಿಮ್ಮ ತಾಯಿಯವರಿಗೆ ಫ್ಯಾಮಿಲಿ ಪೆನ್ಷನ್ ಬರ್ತಿದ್ರೆ, ನಿಮ್ಮ ತಾಯಿಯವರಿಗೆ 80 to 85 ಆದರೆ ನಿಮಗೆ ಏನು ಪೆನ್ಷನ್ ಸಿಗ್ತಿರುತ್ತಲ್ವ ಫ್ಯಾಮಿಲಿ ಪೆನ್ಷನ್, ಅದರ ಮೇಲೆ 20% ಎಕ್ಸ್ಟ್ರಾ ಸಿಗುತ್ತೆ. ಅದೇ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ತಾಯಿಯವ್ರು ತೀರೋಗಿದ್ದಾರೆ, ತಂದೆಯವರು ತಗೊಳ್ತಾ ಇದ್ದಾರೆ ಹಾಗೂ ಫ್ಯಾಮಿಲಿ ಪೆನ್ಷನ್ ಪಡೆದುಕೊಳ್ತಾ ಇದ್ದರು. ತಂದೆಯವ್ರಿಗೆ 85 to 90 ಇಯರ್ಸ್ ಆಗಿದೆ ಅಂದ್ಕೊಳ್ಳಿ. ಆವಾಗ ನಿಮ್ಗೆ ಏನು ಫ್ಯಾಮಿಲಿ ಪೆನ್ಷನ್ ಪಡೆದುಕೊಳ್ತಾ ಇದ್ರು ಅವರು, ಅದರ ಮೇಲೆ 30% ಎಕ್ಸ್ಟ್ರಾ ಸಿಗುತ್ತೆ. ಹಾಗೂ 90 ಇಯರ್ಸ್ ಮೇಲಿನವರು ಯಾರಾದರೂ ಅವರೇ ಸ್ವತಃ ಪೆನ್ಷನ್ ಪಡೆದುಕೊಳ್ತಾ ಇದ್ದರು ಅಥವಾ ಫ್ಯಾಮಿಲಿ ಪೆನ್ಷನ್ ಪಡೆದುಕೊಳ್ತಾ ಇದ್ದರು, ಶೇಕಡ 50% ಎಕ್ಸ್ಟ್ರಾ ಸಿಗುತ್ತೆ. ಈ ಇನ್ಫಾರ್ಮೇಷನ್ ಹಲವಾರು ಆಲ್ರೆಡಿ ಜಾರಿಯಲ್ಲಿದೆ. ಆದರೂ ಹಲವಾರು ಜನರಿಗೆ ಗೊತ್ತಿರೋದಿಲ್ಲ. 80 ಇಯರ್ಸ್ ಆದಮೇಲೂ ನಿಮ್ಗೆ ಒಂದು ವೇಳೆ ಮೊದಲು ಎಷ್ಟು ಪೆನ್ಷನ್ ಬರ್ತಿತ್ತು ಅಂದರೆ 60 ಇಯರ್ಸಿಂದ ಏನು ಪೆನ್ಷನ್ ಬರ್ತಿದ್ದೋ ಅದೇ ಪೆನ್ಷನ್ನು ಅದೇ ಪರ್ಸೆಂಟೇಜು 80 ಇಯರ್ಸ್ ಮೇಲೂ ಕಂಟಿನ್ಯೂ ಆಗ್ತಾಯಿದ್ರೆ ದಯವಿಟ್ಟು ನಿಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ 70 ಇಯರ್ಸ್ ಮೇಲವ್ರಿಗೆ 10% ಜಾಸ್ತಿ ಆಗಿರೋದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯ ಆದೇಶ ಇಲ್ಲ, ಆದೇಶ ಪ್ರತಿಯನ್ನು ಬಿಡುಗಡೆ ಮಾಡಿಲ್ಲ. ಆದರೆ ಖಂಡಿತವಾಗಿಯೂ ಅದು ಜಾರಿ ಆಗುತ್ತೆ. ಯಾಕೆಂದರೆ ಆರ್ಥಿಕ ಇಲಾಖೆಯವರು ಅಂಗೀಕಾರ ಮಾಡಿದ್ದಾರೆ. ಹಾಗಾಗಿ ಆರ್ಥಿಕ ಇಲಾಖೆಯವರು ಅಂಗೀಕಾರ ಮಾಡಿರುವಂಥ 7ನೇ ವೇತನ ಆಯೋಗದ ಎಲ್ಲ ಅಂಶಗಳು ಜಾರಿ ಆಗುತ್ತೆ. ಸ್ವಲ್ಪ ಜಾರಿ ಆಗೋದ್ರಲ್ಲಿ ಡಿಲೇ ಆಗ್ಬೋದು, ಬಟ್ ಖಂಡಿತವಾಗಿಯೂ ಆದೇಶ ಪ್ರತಿಯಲ್ಲಿ ಬಂದೇ ಬರುತ್ತೆ. 70 ವರ್ಷದಿಂದ ಜಾಸ್ತಿ 70 ವರ್ಷದಿಂದ 75 ವರ್ಷ ಇದ್ದರೆ 10% ಜಾಸ್ತಿ ಸಿಗುತ್ತೆ ಪೆನ್ಷನ್ನು. 75 ವರ್ಷದಿಂದ 80 ವರ್ಷದವರೆಗೂ 15% ಜಾಸ್ತಿ ಸಿಗುತ್ತೆ. ಇದರ ಬಗ್ಗೆ ಆದೇಶ ಪ್ರತಿ ಇಲ್ಲ. ಆದರೆ 80ರಿಂದ 85 ವರ್ಷದವರಿಗೆ 20% ಸಿಗೋದು, 85ರಿಂದ 90 ವರ್ಷದವರಿಗೆ 30% ಸಿಗೋದು ಹಾಗೂ 90ರಿಂದ 90 ವಯಸ್ಸಿನ ಮೇಲಿನವರಿಗೆ 50% ಎಕ್ಸ್ಟ್ರಾ ಸಿಗೋದು, ಇದು ಖಂಡಿತವಾಗಿಯೂ ಜಾರಿಯಲ್ಲಿದೆ. ಇದು ಏನಾದರೂ ನಿಮಗೆ ಸಿಗ್ತಾ ಇಲ್ಲ ಅಂದರೆ ದಯವಿಟ್ಟು ನಿಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ ಚೆಕ್ ಮಾಡಿ. ಹಾಗೂ
ನಾನು ಹೇಳ್ದ ಹಾಗೆ ಹಲವಾರು ಜನ ಕೇಳ್ತಾ ಇದ್ರಿ ಇನ್ನೂ ಅಪ್ಡೇಟ್ ಆಗಿರೋ ಪೆನ್ಷನ್ ಬಂದಿಲ್ಲ ಅಂತ. ಖಂಡಿತವಾಗಿಯೂ ಬಂದೇ ಬರುತ್ತೆ. ಯಾಕಂದರೆ ನಾನು ಆಲ್ರೆಡಿ ಹೇಳ್ದಾಗೆ 7ನೇ ವೇತನ ಆಯೋಗ ಜಾರಿ ಮಾಡಿದೆ ಮತ್ತು ಅದನ್ನು ಆರ್ಥಿಕ ಇಲಾಖೆ ಅಂಗೀಕರಿಸಿದ ಅಂಶಗಳು ಸ್ವಲ್ಪ ಲೇಟಾಗಿ ಜಾರಿ ಆದ್ರೂ ಕೂಡ ಖಂಡಿತವಾಗಿಯೂ ಅದು ಸಿಕ್ಕೇ ಸಿಗುತ್ತೆ. ಹಾಗೂ ನಿಮಗೆ ಅಪ್ಡೇಟೆಡ್ ಪೆನ್ಷನ್ ಏನಿದೆ ಬಂದೇ ಬರುತ್ತೆ. ಅದೇ ರೀತಿಯಾಗಿ 70 ವರ್ಷದ ಮೇಲಿನವರ ಆದೇಶ ಪ್ರತಿಯನ್ನು ಕೂಡ ಖಂಡಿತವಾಗಿಯೂ ಬಂದೇ ಬರುತ್ತೆ. ಬಂದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನು ಆಲ್ರೆಡಿ ಹೇಳ್ದಾಗೆ ಇದೇನು 20% ಎಕ್ಸ್ಟ್ರಾ ಸಿಗುತ್ತೋ ಇದು ಎಲ್ಲ ನೀವೇ ಸ್ವತಃ ಪೆನ್ಷನ್ ಪಡೆದುಕೊಳ್ತಿದ್ರು ಅಥವಾ ನೀವು ಫ್ಯಾಮಿಲಿ ಪೆನ್ಷನ್ ಪಡೆದುಕೊಳ್ಳೋರಾಗಿದ್ರು ಇಬ್ಬರಿಗೂ ಕೂಡ ಅಪ್ಲೈ ಆಗುತ್ತೆ ಇದು. ಸೊ ಹಾಗಾಗಿ ಮತ್ತು ಇನ್ನೊಂದು ಯಾವಾಗದಿಂದ ರಿಟೈರ್ ಆಗಿರೋರ್ಗಂತ ಕೂಡ ಕೊಟ್ಟಿದ್ದಾರೆ. ನೀವು ಈ ಥರ 20% ಎಕ್ಸ್ಟ್ರಾ 30% ಎಕ್ಸ್ಟ್ರಾ ಇದು ಪಡೆದುಕೊಳ್ಬೇಕಾಗಿದ್ರೆ 1/4/2006 ಈ ಜಾಸ್ತಿ ಆಗಿರೋದು. ಇದು 2006 ಈ ಥರ ಜಾಸ್ತಿ ಆಗಿರುವಂಥ ಸಿಗ್ತಾ ಇರೋದು ಈ ಆದೇಶ. ಸೊ 80ರಿಂದ 85 ವರ್ಷದೊಳಗಿರುವವರಿಗೆ ಖಂಡಿತವಾಗಿಯೂ ನಾನು ಹೇಳಿದಾಗೆ 20% ಜಾಸ್ತಿ ಸಿಗುತ್ತೆ. ಸೊ ಇನ್ನೂ ಯಾವುದಾದ್ರೂ ಇನ್ಫಾರ್ಮೇಷನ್ ಬಗ್ಗೆ ಪೆನ್ಷನ್ ಕ್ಯಾಲ್ಕುಲೇಷನ್ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ಕೂಡ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೂ ನಾನು ಆಲ್ರೆಡಿ ಹೇಳ್ದಾಗೆ ನನ್ನ ಚಾನಲ್ನಲ್ಲಿ ನಾನು ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅಂತ ಒಂದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಇವಾಗಲೇ ಈಸಿಯಾಗಿ ನೀವು ಹೇಗೆ ಪೆನ್ಷನನ್ನು ನೀವೇ ಖುದ್ದಾಗಿ ಮೊಬೈಲ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಅನ್ನೋ ಇನ್ಫಾರ್ಮೇಷನನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗೂ ನೀವು ಪೆನ್ಷನರ್ಸ್ ಪೇ ಸ್ಕೇಲ್, ಸರ್ಕಾರಿ ನೌಕರರಾಗಿದ್ದರೆ ನಿಮ್ಮ ಪೇ ಸ್ಕೇಲ್ ಮತ್ತು ಅದರಲ್ಲಿ ಅಪ್ಡೇಟ್ ಆಗಿರುವಂತಹ ಇನ್ಫಾರ್ಮೇಷನ್, DA ಹೈಕ್ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನರ್ಸ್ ಆಗಿದ್ದರೆ ಎಷ್ಟು ಪಡೆದುಕೊಳ್ತೀರಿ ಆ ಇನ್ಫಾರ್ಮೇಷನ್ ಎಲ್ಲದನ್ನು ತಿಳಿಸ್ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಸೊ ನೀವು ಆ ಇನ್ಫಾರ್ಮೇಷನನ್ನು ಆಲ್ರೆಡಿ ನೋಡಿಲ್ಲ ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇಲಿಸ್ಟಿಗೆ ಹೋಗಿ ಪ್ರತಿಯೊಂದು ವೀಡಿಯೋನೂ ನೋಡಿ. ನಿಮಗೆ ಇರುವಂತಹ ಡೌಟ್ಸ್ಗೆ ಪಕ್ಕಾ ನಾನು ಹೇಳಬಲ್ಲೆ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಅಪ್ಲೋಡ್ ಆಗಿದೆ ಅಂತ ಹೇಳಿ. ಯಾಕಂದರೆ ನಾನು ಏನೇ ಒಂದು ಚಿಕ್ಕ ನ್ಯೂಸ್ ಬಂದರೂ ಕೂಡ ಗೌರ್ಮೆಂಟ್ ಎಂಪ್ಲಾಯೀಸ್ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಆ ಪ್ಲೇಲಿಸ್ಟಲ್ಲಿರೋ ವಿಡಿಯೋಗಳನ್ನೆಲ್ಲವನ್ನು ಒಂದು ಸಲ ನೋಡಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಏನಾದರೂ ಡೌಟ್ ಇದ್ದರೆ ಅಥವಾ ಯಾವುದಾದ್ರೂ ಟಾಪಿಕ್ ಬಗ್ಗೆ ಕನ್ಫ್ಯೂಷನ್ ಇದ್ದು ಅದರ ಮೇಲೆ ವಿಡಿಯೋ ಮಾಡಬೇಕು ಅಂತ ನಿಮಗೆ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗಿಯೂ ನಾನು ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡುವಾಗ ಕನ್ಸಿಡರ್ ಮಾಡ್ತೀನಿ. ಹಾಗೆ ನಾನು ಆಲ್ರೆಡಿ ಹೇಳಿದಾಗೆ ಖಂಡಿತವಾಗಿಯೂ ಇದು ಆರ್ಥಿಕ ಇಲಾಖೆಯವರು ಜಾರಿ ಮಾಡಿರೋದ್ರಿಂದ ಅಪ್ಡೇಟೆಡ್ ಪೆನ್ಷನ್ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಡಿಲೇ ಆದ್ರೂ ಕೂಡ ಬಂದೇ ಬರುತ್ತೆ. ಸದ್ಯಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ಡಿಸೆಂಬರ್ ಒಳಗಡೆ ಅಪ್ಡೇಟೆಡ್ ಪೆನ್ಷನ್ ಎಲ್ಲರಿಗೂ ಸಿಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ಹಾಗಾಗಿ ಕಾದು ನೋಡೋಣ. ಧನ್ಯವಾದಗಳು.